ಶಾಸಕ ಅಶೋಕ್ ಪಟ್ಟಣ ಪರಿಶಿಷ್ಟರ ವಿರೋಧಿಯಲ್ಲ, ಉದ್ದೇಶಪೂರ್ವಕವಾಗಿ ದಲಿತ ವಿರೋಧಿ ಎನ್ನುವುದರಲ್ಲಿ ಹುರುಳಿಲ್ಲ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಕ್ಷೇತ್ರದ ಶಾಸಕ ಅಶೋಕ್ ಪಟ್ಟಣ ಪರಿಶಿಷ್ಟ ಜನಾಂಗದ ವಿರೋಧಿ ಎಂದು ಕೆಲ ಮಾಧ್ಯಮಗಳಲ್ಲಿ ಪ್ರಕಟವಾಗಿದ್ದು, ಶಾಸಕ ಪಟ್ಟಣ ಪರಿಶಿಷ್ಟ ಜನಾಂಗದ ವಿರೋಧಿಯಲ್ಲ. ನಮ್ಮ ಪಕ್ಷದ ಹಲವು ಪರಿಶಿಷ್ಟ ಜನಾಂಗದ ನಾಯಕರನ್ನ ಬೆಳೆಸಿದ್ದಾರೆ. ತಾಲೂಕಿನಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜನತೆಗೆ ಪೂರಕವಾಗಿ ಅಪಾರವಾದ ಸೇವೆ ಸಲ್ಲಿಸಿದ್ದಾರೆ ಎಂದು ಬೋವಿ ವಡ್ಡರ ಸಮಾಜದ ಮುಖಂಡರಾದ ರಮೇಶ್ ಬಡ್ಡಿ ವಡ್ಡರ್ ಸ್ಪಷ್ಟಪಡಿಸಿದರು. ಶಾಸಕ ಪಿಎಂ ಅಶೋಕ್ ಸಮಯಕ್ಕೆ ಸರಿಯಾಗಿ ಸಭೆಗೆ ಹಾಜರಾಗಲು ಬರುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಕಬ್ಬಿನ ಬೆಲೆ ನಿಗದಿಗೆ ರೈತರು ಪ್ರತಿಭಟನೆ ನಡೆಸುತ್ತಿರುವ ಸಂದರ್ಭದಲ್ಲಿ ಶಾಸಕರಿಗೆ ರೈತರು ತಡೆದ ಪರಿಣಾಮ ಅವರ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕಾಯಿತು ಎಂದಿದ್ದಾರೆ. ಸಮಯಕ್ಕೆ ಸರಿಯಾಗಿ ಪರಿಶಿಷ್ಟರ ಹಕ್ಕು ಹಿತರಕ್ಷಣಾ ಸಮಿತಿಯ ಸಭೆಗೆ ಆಗಮಿಸಲು ಆಗಲಿಲ್ಲ. ಅದನ್ನೇ ಮುಂದಿಟ್ಟುಕೊಂಡು ಕೆಲವರು ಶಾಸಕರು ದಲಿತ ವಿರೋಧಿ ಎಂದು ಹೇಳುವುದು ಸೂಕ್ತವಲ್ಲ ಎಂದು ಹೇಳಿದರು. ಪರಿಶಿಷ್ಟ ಪಂಗಡಗಳ ಸಭೆಯ ಏನೋ ತಹಸೀಲ್ದಾರ್ ಆಫೀಸಲ್ಲಿ ಹಮ್ಮಿಕೊಂಡಿದ್ರು. ಅದಕ್ಕೆ ಕಾರಣಾಂತರದಿಂದ ನಿಮಗಾದ್ರೂ ಗೊತ್ತಿದೆ, ರೈತರ ಹೋರಾಟ ಇಡೀ ರಾಜ್ಯಾದ್ಯಂತ ಒಂದು ಯಾವನ ಅವ್ರ ಬೇಡಿಕೆ ಇತ್ತು. ಆ ಬೇಡಿಕೆ ಸಂಬಂಧ ಅವರು ಅಶೋಕನವರು ಅದೇ ದಾರಿಯಲ್ಲಿ ಹೋಗುವಾಗ ಅವ್ರು ತಡೆದಿದ್ರು. ಹಿಂಗಾಗಿ ಸ್ವಲ್ಪ ಲೇಟ್ ಆಗಿತ್ತು. ಅದನ್ನೇ ಇದು ಮಾಡ್ಕೊಂತ ಇವರೆಲ್ಲ ದಲಿತ ವಿರೋಧಿ ಅಸ್ಪೃಶ್ಯತೆ ಬಗ್ಗೆ ಇವರೆಲ್ಲ ಚರ್ಚೆ ಮಾಡ್ತಾರೆ. ಅಶೋಕನವ್ರು ಹೆಂಗಿದ್ದಾರೆ ಅನ್ನೋದು ನಮ್ಗೆ ಸ್ವತಃ ನಾವು ಅಲ್ಲಿ ಮನೆಯಲ್ಲಿ ನೋಡಿದ್ದೀವಿ. ನಾನು ಅನ್ನೋಕ್ಕಿಂತ ಎಲ್ಲರೂ ಅಲ್ಲಿ ಅವ್ರಿಗೆ ಊಟ ಮಾಡೋ ಟೈಮಲ್ಲಿ ಹೋದರೆ ನಾನು ಬಾಜುಗೆ ಕುಂತ್ಕೊಂಡು ನನಗೆ ಅವ್ರ ಜೊತೆನೇ ನನಗೆ ಊಟ ಮಾಡೋಂಥ ಅವಕಾಶ ಕೊಡ್ತಾರೆ. ಆಮ್ಯಾಗ ನಮಗೆ ಒಂದು ಪಕ್ಷದ ಏನು ಇರ್ತೈತಿ, ಯೂತ್ ಕಾಂಗ್ರೆಸ್ ಅಧ್ಯಕ್ಷನೂ ಒಬ್ಬ SC ಯುವಕ ಇರಲಿ ಅಂತೇಳಿ ನನಗೂ ಒಂದು ಅವಕಾಶ ಕೊಟ್ಟರೆ. ಆಮ್ಯಾಗ ಇನ್ನೊಬ್ಬ ವಿಜಯಕುಮಾರ್ ರಾಠೋಡ್ ಅವನು ದಲಿತನೇ, ಅವನಿಗೂ ಒಂದು ಅವಕಾಶ ಕೊಟ್ಟರೆ. ಮತ್ತು ಇನ್ನೊಂದು ಹೇಳೋದಂದರೆ ಅವ್ರ ಮನೆಯಲ್ಲಿ ಅಶೋಕಣ್ಣವರಾಯಿತು, ಪ್ರದೀಪಣ್ಣವರಾಯಿತು, ಜಮುನಾ ಮೇಡಮ್ ಅವರಾಯಿತು, ಅನಿಕೇತ್ ಪಟ್ಟಣ್ಣವರಾಯಿತು, ಅವ್ರಿಗೆ ಜಾತಿ ಅನ್ನೋದಿಲ್ಲ. ಹೆಣ್ಣು ಒಂದು ಗಂಡು ಇಷ್ಟೇ ಅವ್ರ ಜಾತಿ. ಅದನ್ನೆಲ್ಲ ಇವರು ರಾಜಕೀಯವಾಗಿ ಅವ್ರನ್ನ ಏನೋ ಜನಕ್ಕೊಂದು ತಪ್ಪು ಸಂದೇಶ ಕೊಡ್ತಾರೆ. ಅಶೋಕಣ್ಣವ್ರು ನಾವು ಅವರು ಮತ್ತು ಖರ್ಗೆ ಅವರು ಹೇಳಿದ್ರು, ಅವರು ಮಲ್ಲಿಕಾರ್ಜುನ್ ಖರ್ಗೆ AICC ನಮ್ಮ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಅವರು SC ನಮ್ಮ ಪಕ್ಷ ಅದು ಭೇದ ಭಾವ ಇಲ್ಲ, ಜಾತಿ ಧರ್ಮ ಅನ್ನೋದು ಭೇದ ಭಾವ ಇಲ್ಲ. ಅವ್ರಿಗೆ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಾರ. ಅವರ ಗರಡಿಯಲ್ಲೇ ಇವರು ಅಶೋಕಣ್ಣವರು ಬೆಳೆದಿದ್ದು ಉದಾಹರಣೆ ಉಂಟು. ಸಾಕಷ್ಟು ಸಲ ನಮ್ಮ ಅಶೋಕಣ್ಣವರು ಅವ್ರ ಬಗ್ಗೆನೇ ನಮ್ಮ ನಾಯಕರಪ್ಪ ನಾವು ಈ ರಾಜಕೀಯಕ್ಕೆ ಬರೋಕ್ಕೆ ಕಾರಣನೇ ಖರ್ಗೆ ಜೀವರು ಅನ್ನೋ ಮಾತನ್ನು ಕೂಡ ನಮಗೆ ಹೇಳಿದ್ದಾರೆ. ಮತ್ತು ಅಭಿವೃದ್ಧಿ ವಿಷಯದಲ್ಲಿ ಏನೋ ಚರ್ಚೆ ಆಯಿತು. ಅಭಿವೃದ್ಧಿ ನೋಡ್ರಿ, ಈಗಿನ ಏನು ಗ್ಯಾರಂಟಿ ಯೋಜನೆಗಳು ಏನು ಇದ್ದಾವೆ, 5 ಗ್ಯಾರಂಟಿ ಯೋಜನೆ ಒಳಗೆ ನಿಗಮ ಒಳಗೆ 2-3 ಗಂಗಾಗಳನ್ನು ಬರ್ತದೆ. ಹೆಚ್ಚುವರಿಯಾಗಿ 150 ಬೋರ್ವೆಲ್ ನಮ್ಮ ತಾಲೂಕಿಗೆ ತೊಗೊಂಬಂದಾರ. ಸಣ್ಣ ನೀರಾವರಿ ಇಲಾಖೆಯಿಂದ 150 ಬೋರ್ವೆಲ್ ಆಗ್ಯಾವ. SC ST ಜನಕ್ಕೆ ಮತ್ತೆಲ್ಲ ಅನುಕೂಲ ಆಗಿದೆ. ಮತ್ತೀಗ ಮತ್ತು ಹಾಸ್ಟೆಲ್ಗಳಾಗಿದ್ದಾವೆ. ಉಲ್ಕುಂದಾಗಲಿ, ರಾಮದುರ್ಗಾಗಲಿ, ಮತ್ತು CC ರಸ್ತೆ 10 ಕೋಟಿ ಸ್ಪೆಷಲ್ ಫಂಡಾಗಿ ಮತ್ತು ನಮ್ಮ ಉಣ್ಯಾಗೂ ಆಗತ್ತವ. ಈಗ ಶಾಸಕರ ಫಂಡ್ ಎಲ್ಲ SC ಕಾಲನಿ ಒಳಗೆ ಕೆಲಸ ಆಗತ್ತವಲ್ಲ. ಇದನ್ನೆಲ್ಲ ರಾಜಕೀಯ ಮಾಡೋಕ್ಕೆ ಹೋಗ್ಬೇಡ್ರಿ. ಅವರೊಬ್ಬ ದಲಿತ ವಿರೋಧಿ ಅನ್ನೋಕ್ಕೆ ಇದು ಮಾಡಬೇಡ್ರಿ. ನೀವಾದ್ರೂ ನಿಮ್ಗೆ ಮಾಧ್ಯಮದವ್ರಿಗೆ ನಿಮಗೂ ಗೊತ್ತೈತೆ, ಅವ್ರ ಮನೆ ಒಳಗೆ ಅಡುಗೆ ಮನೆ ಮಟನೇ ಎಲ್ಲರೂ ಹೋಗ್ತಿರ್ತಾರೆ. ಅಲ್ಲ, ನಿಮಗೂ ಉದಾಹರಣೆ ಕೊಡ್ತೀನಿ. ನಾವು ಒಬ್ಬನೇ SC ST ಅನ್ನೋದಲ್ಲ, ಎಲ್ಲರೂ ಶಾಲೆಗಳಿಗೆ ಮುರಾರ್ಜಿ ಶಾಲೆ ಮತ್ತು 10th ಮಟ್ಟ ಇಷ್ಟ ಐತೆ. ಅದನ್ನು PUC ವರೆಗೆ ಮಾಡಿಕೊಟ್ರೆ ಅಶೋಕಣ್ಣವ್ರು ಅವ್ರ ಪ್ರಯತ್ನ ಅಲ್ಲ. ಅದ್ರಾಗ ಹೆಚ್ಚಿಗೆ ಜನ SC ST ಜನಾಂಗನೇ ಹೆಚ್ಚಿಗೆ ಓದೋದು. ಸಣ್ಣ ಬಡವ್ರ ಮತ್ತು ಹೋಗೋದಲ್ಲ ಹಾಸ್ಟೆಲ್ಗಳಿಗೆ. ಅದಕ್ಕೆಲ್ಲ ಸ್ಪೆಷಲಾಗಿ ಅವ್ರು ಮಾಡಿಸ್ಕೊಡ್ತಾರೆ. ಇಷ್ಟು ಹೇಳಿ ಅವ್ರು ಏನು ಮಾತಾಡೋರಲ್ಲ, ಅವ್ರಿಗೆ ಜನಕ್ಕೆ ತಪ್ಪು ಸಂದೇಶ ಕೊಡಬೇಡ್ರಿ. ನಾವೆಲ್ಲ ಅಶೋಕಣ್ಣವ್ರ ದೂರದಿಂದ ಅಲ್ಲ, ಸಮೀಪ ನೋಡ್ರಿ. ಅವ್ರ ವ್ಯಕ್ತಿತ್ವ ಬಗ್ಗೆ ಇದು ಮಾಡಿರಿ. ಜಾತಿ ಇಲ್ಲ ಅವ್ರಿಗೆ, ಗಂಡು ಹೆಣ್ಣು ಅನ್ನೋದು ಅಷ್ಟೇ ಒಂದು ಜಾತಿ.